सोऽयं वा विदधातु वाञ्छितफलं ತ್ರೈಲೋಕ್ಯನಾಥೋ ವಿಭುಃ. ಶಿಕ್ಷಕ ವೃತ್ತಿ ಅಂತ ನಾವು ಹೇಳ್ತೀವಿ. ಆ ವೃತ್ತಿಗೆ ಎಲ್ಲರಿಗೂ ವೇತನ ಪಡೆದು ವೃತ್ತಿಯನ್ನು ಮಾಡುವಂತಹ ಒಂದು ಕಾಯಕ. ಆದರೆ ಒಂದು ಪ್ರವೃತ್ತಿ ಅಂತ ಇದೆ. ಇದನ್ನು ನಾವು ಮೊದಲಿದನ್ನು ನಾವು ಬಿಂಬ ಅಂತ ಹೇಳ್ಬೋದು. ಯಾಕೆಂದರೆ ಗುರುಗಳ ಸೇವೆಯನ್ನು ನಾವು ಆ ಬಿಂಬದಂತೆ, ಸಮಾಜಕ್ಕೆ ಬೇಕಾದ ಬಿಂಬದಂತೆ ನಾವು ಪ್ರತಿನಿಧಿಸಬಹುದು. ಆದರೆ ಸ್ತಂಭ ಅಂತ ಇನ್ನೊಂದಿದೆ. ಯಾವನು ಅಂತಂದರೆ ಪಿಲ್ಲರ್ ಅಂತ ಹೇಳ್ತೀವಿ. ನಾವು ಮನೆ ಕಟ್ಟಬೇಕಾದ್ರೆ ಫಸ್ಟ್ ನಾವು ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅನುಸಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಬೆಟ್ಟ ಕಂಡ ಹಾಗೆ ಹಟ್ಟಿ ಹಂಬಲವ್ಯಾಕೋ ಬೆಟ್ಟ ಮಾದೇವ ಗದಿಯೆಂದು, ಬೆಟ್ಟ ಮಾದೇವ ಗದಿಯೆಂದು ಪರೋಸೆಯ ಹಟ್ಟಿ ಹಂಬಲವ ಮರೆತಾರೋ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ. ಅತ್ಯಂತ ಪ್ರೀತಿ ಪಾತ್ರವಾಗಿ ಇಲ್ಲಿ ಮಾತನಾಡಲಿಕ್ಕೆ ಖುಷಿ ಅನ್ನಿಸ್ತದೆ. ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಹೆಸರು ಕೇಳಿದರೆ ರೋಮಾಂಚನ ಆಗುತ್ತೆ, ದೇಶ ಭಕ್ತರ ಬಳಗ. ಇನ್ನೊಂದು, ನಮ್ಮೊಳಗೆ ಇದ್ದಂಥ ಒಬ್ಬ ಶ್ರೇಷ್ಠ ಸ್ನೇಹಿತ ಒಂದು ಸಾಧನೆ ಮಾಡಿದಾಗ ನಮಗಾಗುವಂಥ ಸಂತೋಷ. ಆ ಕಾರಣಕ್ಕಾಗಿ ಅವರನ್ನು ಸನ್ಮಾನಿಸುವಂಥದ್ದು, ವರ್ಷ ಏನಾದರೂ ಸಾಧನೆ ಮಾಡೋದನ್ನು ಸನ್ಮಾನಿಸದೇ ಇದ್ದರೆ ಬಂದಿಲ್ಲ ಬಂದು ಅಂತ ಜೋಪಾನ ಮಾಡೋಂಥದ್ದು. ಇವತ್ತು ಯಾವ ಮಗು ಬರ್ತಾ ಇದ್ದರೆ ಮನೆಗೆ ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಕೇಳುವಂಥದ್ದು ಏನು ಅಪ್ಪ ಅಮ್ಮ ಮಾಡ್ತಾರೆ. ಆದರೆ ವೀರೇಶ್ ಅವರು ಶೌಚಾಲಯ ಕೊಳಕಾಗಿದೆ ಅಂತ ಹೇಳಿದ್ರೆ ನೀವೇನು ದುಡ್ಡು ಹಾಕಿರ ಸರ್ ನಮ್ಮನ್ನು ಕೇಳ್ತಾರೆ. ಅದನ್ನು ಹೊರತಾಗಿ ಅವರೇ ಸ್ವತಃ ಶೌಚಾಲಯವನ್ನು ಸ್ವಚ್ಛಗೊಳಿಸಿ ನನ್ನ ಮಕ್ಕಳು ಆ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸ್ವಚ್ಛವಾಗಿರಬೇಕು. ನಾನು ಹೇಗೆ ಮನೆಯಲ್ಲಿ ನನ್ನ ಮಕ್ಕಳು ಶೌಚಾಲಯ ಹೋಗಬೇಕಾದ್ರೆ ಸ್ವಚ್ಛವಾದ ಶೌಚಾಲಯನ ನಾನು ಕ್ಲೀನ್ ಮಾಡಿಕೊಡ್ತಾನೆ ನನ್ನ ಮಕ್ಕಳಿಗೆ, ಶಾಲೆ ಮಕ್ಕಳು ಕೂಡ ಅಷ್ಟೇ ಸ್ವಚ್ಛ ಇರುವಂಥ ಶೌಚಾಲಯ ಬೇಕು ಅಂತೇಳಿ ಯೋಚನೆ ಮಾಡಿದ್ದಿದ್ದೆಲ್ಲ ಬಹುಶಃ ನನಗನ್ನಿಸ್ತದೆ ಅದು ಒಂದು ದೊಡ್ಡ ಕಾಯಕ. ಬಹುಶಃ ಅಂಥವ್ರನ್ನು ಗುರ್ಸುವಂಥದ್ದು ಮತ್ತು ಅಂಥವರಿಗೆ ಒಂದೆರಡು ಒಳ್ಳೆ ಮಾತನಾಡೋಂಥದ್ದು ಆಗಲೇಬೇಕಾದಂಥ ಕಾರ್ಯ. ಅದನ್ನು ಅದೇ 1.5 ಎಕರೆ ಜಮೀನಲ್ಲಿ ಅದೇ ಕೊರತೆಗಳು ಬಂತು. ಆ ದೃಷ್ಟಿಯಲ್ಲಿ ವೀರೇಶ್ ಅವ್ರ ಕಥೆಯನ್ನು ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಬಡತನದ ಬೇಗೆಯಿಂದ ಬಂದಂಥವರು ಶ್ರೀಮತಿಯವರು ಕೂಡ ಶಿಕ್ಷಕರು. ಅವರ ಮನಸ್ಥಿತಿಯನ್ನು ನಾವು ಕೂಡ ಅರ್ತಿದ್ದೀವಿ. ಆ ದೃಷ್ಟಿ ನಾವು ಅನೇಕ ವೀರೇಶ್ಗಳು ಹುಟ್ಕೋಬೇಕು. ತಾಲೂಕು ಅವರು ವೀರೇಶಿತರಾಗಲ್ಲ, ಅನೇಕ ವೀರೇಶ್ಗಳು ಜೊತೆಗೆ ಆಗಬೇಕು. ಹೊಸ ಸಮಾಜವನ್ನು ಕಟ್ಟೋಣ. ದೀನರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ನೋವಲ್ಲಿರರಿಗೆ ಮಾನವೀಯ ಮೌಲ್ಯಗಳೊಂದಿಗೆ ನಾವು ಏನಾದರೂ ಒಂದು ಸಾಧ್ಯ ಮಾಡಬೇಕು. ಇರೋರಿಗೆ ಅನ್ನ ಕೊಟ್ಟರೆ ಏನು ಪ್ರಯೋಜನ ಇಲ್ಲ, ಅವರಿಗೆ ಬೇಡ ಅಂತಾರೆ. ಈಗ ನನ್ನ ಕಡೆ ತುಂಬ ಊಟಕ್ಕೆ ಬನ್ನಿ ಅಂತಾರೆ, ನನಗೆ ಬರಲ್ಲ ಅಂತ ಹೇಳ್ತೀನಿ. ಅವಾಗ ಹೊಸ್ತಿತ್ತಲ್ಲ, ನನಗೆ ಯಾರು ಊಟ ಕರೀತಿರ್ಲಿಲ್ಲ. ಆಗ ನನಗೆ ಬೇಕಿತ್ತು. ಇದು ಆಗ್ಬೇಕಾಗಿರೋಂಥ ಕೆಲಸ. ನಮ್ಮ ಪಕ್ಕದ ಮನೆಯಲ್ಲಿರೋ ಬಡವ ಶ್ರೀಮಂತ ಆದರೆ, ಚೆನ್ನಾಗಾದರೆ ನಾನು ಸಂತೋಷವಾಗಿರ್ತೇನೆ. ಹಾಗೆ ಬಿಡಬಾರ್ದು. ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಸರ್ಕಾರಿ ಶಾಲೆ ಉಳಿವಿಗಾಗಿ ನಾವು ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಗಳನ್ನ ಆಂದೋಲನಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತಿಲ್ಲಿ ನಮಗೆ ಬಂದಂಥ ಅಧಿಕಾರಿಗಳು, ನಮ್ಮ ತಾಲೂಕಿಗೆ ಬಂದಂಥ ಅಧಿಕಾರಿಗಳು ಸಮರ್ಥವಾಗಿ ಕೆಲಸ ಮಾಡಿದರೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಆಂದೋಲನ ಮಾಡಕ್ಕೆ ನಾವು ಬರೋದಿಲ್ಲ. ಯಾಕಪ್ಪ ಅಂದರೆ ಅವರು ಕರೆಕ್ಟಾಗಿದ್ದರೆ ಅಲ್ಲಿನ ಶಿಕ್ಷಕರು, ಅಲ್ಲಿನ ಸಿಬ್ಬಂದಿಗಳು ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಇವತ್ತು 315 312 ಶಾಲೆಗಳಲ್ಲಿ ಒಬ್ಬ ಈರೇಶ್ ಅಂತ ಒಬ್ಬ ಶಿಕ್ಷಕರು ಆ ಶಾಲೆನ ಉಳಿಸ್ಬೇಕು, ಶಾಲೆ ಮಕ್ಕಳಿಗೆ ನಾವು ಯಾವ ರೀತಿ ಬೆಳೆಸಬೇಕು, ನಾವು ಶಾಲೆನ ಯಾವ ರೀತಿ ಯಾವ ಮಟ್ಟದಲ್ಲಿ ನೋಡಬೇಕು, ನಮ್ಮ ಮನೆತನ ನಾನು ಕಾಪಾಡ್ಕೆ ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಂಥ ಅವ್ರಿಗೆ ಮನಸ್ಸು ಬಂದಿದೆ. ಇನ್ನು ಇಲ್ಲ ಉಳಿದಂಥ ಶಿಕ್ಷಕರಿಗೆ ಯಾಕೆ ಮನಸ್ಸು ಬರಲ್ಲ? ಉಳಿದಂಥ ಶಿಕ್ಷಕರು ಅದೇ ಮನಸ್ಸು ಬಂದರೆ ಅದೇ ರೀತಿ ನಾವು ಬೆಳೆಸ್ಕೊಂತವ್ರಿ. ಸರ್ಕಾರಿ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಲ್ಲ.
ನೀವು ಬನ್ನಿ ಮುಂದೆ. ನೋಡಿ ರಾಜಕಾರಣ ಅಲ್ವಾ?